ಕಿಶೋರಣ್ಣ and whole team ದಯವಿಟ್ಟು ಸ್ಟೇಜಿಗೆ. ಆದ್ಯ ಸೂಪರ್. Honorable guests, please come downstairs.
Tiger. Karkala Tigers again Tiger. ಮುಂದಿನ ವರ್ಷಕ್ಕೂ ಕೂಡ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗದಿಂದ ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ಕಾರ್ಕಳದ ದೇವರು ಸಹಕಾರವನ್ನು ನೀಡಲಿ ಅಂತ ಬಯಸ್ತಾ ಇದ್ದೇನೆ. Last Piliparle ತಾಸದ ಪೆಟ್ಟಿಗೆ ಓಕೆ ಲಾಸ್ಟ್ ತಾಸದ ಪೆಟ್ಟದ ಫಿಲಿಮ್ ಮಾಡಿ ಎಲ್ಲರೂ ಸೇರಿ ಆತ್ಯಾಗೆ ಅಮೇಜಿಂಗ್ ಟ್ಯಾಲೆಂಟ್ಸ್ ಮೇಡಮ್.
ಓಕೆ, ಆ ಹೋಲ್ ಟೀಮ್ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗುವ. ಓಕೆ, ಕಾರ್ಲೋತ್ಸವ 2024 3 ದಿನಗಳ ಕಾಲ ಅದ್ದೂರಿಯ ವೇದಿಕೆಯ ಜೊತೆಗೆ ಹಂಚಿಕೊಂಡ್ರೆ 1 ವಾರಗಳ ಕಾಲ ಕಾರ್ಕಳದ ವಿವಿಧ ಭಾಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮುಗಿಸಿದ್ದೇವೆ. ಇದರ ಹಿಂದಿರುವ ಶಕ್ತಿ ಕಾರ್ಕಳ ಟೈಗರ್ಸ್ನ ಸಂಸ್ಥಾಪಕರು ಅಂಡ್ ಜೊತೆಗೆ ಕಾರ್ಲೋತ್ಸವದ ಮುಖ್ಯ ರೂವಾರಿಗಳು ಪ್ರಶಾಂತ್ ಕಾಮತ್ ಸರ್. ಪರಿಚಿತವಾದಂತಹ ಹೆಸರು ಬೋಳಾ ಪ್ರಶಾಂತ್ ಕಾಮತ್ ಅಂತ ಹೇಳಿದ್ರೆ, ಬೋಳಾಸ್ ಔಟ್ಲೆಟ್ ನ ಮೂಲಕ ಇಂಡಿಯಾದಾದ್ಯಂತ ಮನೆ ಮಾತಾದಂಥದ್ದು. ಆ ಕುಟುಂಬದಿಂದ ಇವತ್ತು ಬೋಳಾಸ್ ಎನ್ನುವಂತಹ ತಮ್ಮೊಂದಿಗೆ ಹಂಚಿಕೊಂಡು ಬಂದಿರುವಂತಹ ಬೋಳಾಸ್ ಪ್ರಶಾಂತ್ ಕಾಮತ್ ಸರ್, ನಿಮ್ಮ ಮಾತು 1 ನಿಮಿಷ. ನಮ್ಮ ಕಾರ್ಕಳ ಟೈಗರ್ಸ್ ಅಂಡ್ ಬೋಳಾ ಪ್ರಶಾಂತ್ ಅಭಿಮಾನಿ ಬಳಗದವರು, ಇಷ್ಟು ದಿನಗಳ ಕಾಲ ನೀವೆಲ್ಲರೂ ಶಕ್ತಿಯಾಗಿದ್ದೀರಿ. I kindly request all of you, please silence. ದಯವಿಟ್ಟು ನಮ್ಮೆಲ್ಲರೂ ಸೈಲೆನ್ಸ್, ಪ್ಲೀಸ್ ಸೈಲೆನ್ಸ್. ಗಾಯತ್ರಿ ಎಕ್ಸ್ಪರ್ಟ್ಸ್ ಎಲ್ಲವನ್ನ ಸ್ಥಾಪಿಸಿ ನೂರಾರು ಕುಟುಂಬಗಳಿಗೆ ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ, ಅವರಿಗೊಂದು ನೆಮ್ಮದಿಯ ಜೀವನಕ್ಕೆ ದಾರಿದೀಪವಾದಂತಹ ಪ್ರಶಾಂತಣ್ಣ ನಮ್ಮ ಜೊತೆಗಿದ್ದಾರೆ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ನಿಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ನೀವು ನಿಂತ್ಕೊಂಡು ಹಮ್ಮಿಕೊಂಡಿದ್ರಿ. ಸೊ 2025 ಕಾರ್ಲೋತ್ಸವಕ್ಕಿಂತ ಮುಂಚೆ 2025ಕ್ಕೆ ನಾಳೆ ಒಂದಿನ ದಾಟಿದ್ರೆ ಹೆಜ್ಜೆ ಇಡ್ತೇವೆ. ಎಲ್ರಿಗೂ 1-2 ಮಾತುಗಳು ಸರ್. ಹರಿ ಓಂ. ವೇದಿಕೆಯಲ್ಲಿ ಇರುವ ಎಲ್ಲ ಕಾರ್ಕಳ ಟೈಗರ್ಸ್ ಮತ್ತು ಬಾಯ್ಸ್ ಓನ್ ಟೀಮ್ ಕಂಬೈಂಡ್ ಆಗಿ ಈ ಸತಿ ಕಾರ್ಲಾ ಉತ್ಸವ ಅಂತ ಮಾಡಿದ್ದೇವೆ. ಕಾರ್ಲಾ ಅಂತ ಹೇಳಿದರೆ ಒಂದು ತುಳು ಶಬ್ದ ಮತ್ತು ಉತ್ಸವ ಕನ್ನಡ, ಇದು ಎರಡನ್ನು ಮಿಕ್ಸ್ ಮಾಡಿ ನಾಡ ಭಾಷೆ ಮತ್ತು ನಮ್ಮದು ಇಲ್ಲಿದ್ದು ಲೋಕಲ್ ಆಡು ಭಾಷೆ ಇದು ತುಳು ಮಿಕ್ಸ್ ಮಾಡಿ ನಾವು ಕಾರ್ಲಾ ಉತ್ಸವ ಅಂತ ಇಟ್ಟಿದ್ದೇವೆ. ಹಾಗಾಗಿ ಈ ಕಾರ್ಲೋತ್ಸವ ಮಾಡಬೇಕಂತೇಳಿ ಫಸ್ಟ್ ಬಾಯ್ಸನ್ನ ಸ್ಥಾಪಕ ಕಿಶೋರ್ ಕುಮಾರ್ ಅವರು ಹೇಳಿದರು. ಅವರಿಗೆ ನಮ್ಮ ಕಾರ್ಕಳದ ಬಗ್ಗೆ ವಿಶೇಷ ಅಭಿಮಾನಿಯಾಗಿ ತುಂಬ ಜನ ಹೇಳಿದರು, ನೀವು ಕಾರ್ಕಳ ಉತ್ಸವಕ್ಕೆ ಇಂಥ ಒಂದು ಕಾರ್ಕಳದಲ್ಲಿ ಒಂದು ಟೈಗರ್ಸ್ ಅಂತೇಳಿ ನೂತನವಾಗಿ ಒಂದು ಆದ ಸಂಘಟನೆ ಮಾತುಕತೆ ಮಾಡಿ ಅಂತ. ಸೊ ಅವರು ಬಂದರು ಮತ್ತು ನಮ್ಮ ಹತ್ರ ಮಾತಾಡಿದರು ಮತ್ತು ಅವರದ್ದು ಅದು ಕಾನ್ಸೆಪ್ಟ್ ನಮಗೆ ಒಳ್ಳೆಯದಾಯಿತು. ಕಾರ್ಕಳೋತ್ಸವ ಪುನಃ 3-4 ವರ್ಷದ ನಂತರ ಪುನಃ ಒಮ್ಮೆ ಕಾರ್ಕಳದಲ್ಲಿ ಮಾಡಬೇಕಂತೇಳಿ ನಾವು ಸಹ ಆಸೆ ಪಟ್ಟೆವು. ನಾವು ಹಾಗೆ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಆಚರಿಸಲು ಮುಂದೆ ಆದೆವು. ಮತ್ತು ನಮ್ಮ ಕಾರ್ಕಳ ಟೈಗರ್ಸ್ ಮತ್ತು ನಮ್ಮ ಗ್ರೂಪಲ್ಲಿದ್ದ ಎಲ್ಲ ಸದಸ್ಯರು ಮತ್ತು ಬಾಯ್ಸನ್ನು ಇದ್ದ ಎಲ್ಲ ಸದಸ್ಯರು ಮತ್ತು ನಮ್ಮ ಸಂಘಟನೆಯ ಹುಡುಗರೆಲ್ಲ ಇದ್ದರು ಮತ್ತು ಯಾವ ಪಕ್ಷ ಭೇದ ಇಲ್ಲದೆ ನಮ್ಮೊಟ್ಟಿಗೆ ಕಾರ್ಕಳೋತ್ಸವಕ್ಕೆ ಎಲ್ಲ ಸಹಕಾರ ಮಾಡಿದವರಿಗೆ ಮತ್ತು ರಾತ್ರಿ ಹಗಲು ಇರುಳು ಎನ್ನದೆ ವೈಯಕ್ತಿಕವಾಗಿ ಅವರಷ್ಟಕ್ಕೆ ಸೇವೆ ಕೊಟ್ಟ ಎಲ್ಲ ನಮ್ಮ ಟೀಮ್ನ ಮೆಂಬರ್ ಆಗಲಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಅಭಿಮಾನಿ ಹಿತೈಷಿ ಬಂಧು ಮಿತ್ರರು ಬಳಗದವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಈ ಗ್ರಾಮ ದೇವರು ನಮಗೆ ತುಂಬ ಇಲ್ಲಿ ಸ್ಥಳದ ಎಲ್ಲ ದೇವರುಗಳ ಪರಿವಾರಗಳು ನಮಗೆ ಅಷ್ಟು ಅಡೆತಡೆ ಇದ್ದರೂ ಸಹ ಅದನ್ನು ಮೀರಿ ನಮಗೆ ಅದಕ್ಕಿಂತ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆಯ ಕಾರ್ಯಕ್ರಮ ಆಗುವ ಹಾಗೆ ದೇವರು ಗುರುಗಳು ನಮಗೆ ಆಶೀರ್ವದಿಸಿದ್ದಾರೆ. ಇನ್ನೂ ಕೂಡ ಬರುವ ವರ್ಷ ಪ್ರತಿ ವರ್ಷ ಆಗುವಂತೆ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಕಾರ್ಕಳ ಟೈಗರ್ಸ್ ಅಂತ ಹೇಳಿದರೆ ಅದು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ಯಾವುದೇ ಸಂಸ್ಥೆ ಅಲ್ಲ, ಅದೊಂದು ಸಣ್ಣ ಮಟ್ಟಿದು ಸಂಘಟನೆ. ಅದು ಹುಟ್ಟಿಕೊಂಡದ್ದು ಖಾಲಿ ಹುಲಿವೇಷಗೋಸ್ಕರ. ಒಂದು 5 ಜನರ ಮೂಲಕ ಸ್ಟಾರ್ಟ್ ಆದ ಈ ಹುಲಿವೇಷ ಡಿಸೆಂಬರ್ 10 ಅಂದರೆ ಇವತ್ತಿಗೆ ಸಾಧಾರಣ 1 ವರ್ಷ 20 ದಿನ ಆಯಿತು. ಹಾಗಾಗಿ ನಮ್ಮ 100 ಕಾರ್ಯಕ್ರಮ ಅದನ್ನು ಮಾಡಿದ್ದೇವೆ. ಅಂದರೆ ಬಡವರಿಗೆ ನಮ್ಮಿಂದ ಆದಷ್ಟು ಸಹಾಯ, ಅಂದರೆ ದೊಡ್ಡ ಮಟ್ಟ ಅಲ್ಲದಿದ್ದರೂ ಸಹ ಸಣ್ಣ ಮಟ್ಟಿಗೆ ಎಮರ್ಜೆನ್ಸಿ ಒಂದು ಸತಿ ಫಸ್ಟ್ ಏಡ್ ಮಾಡುವಂಥದ್ದು, ಯಾರಿಗೆ ನೀರಿಲ್ಲದಿದ್ದರೆ ಸಮಸ್ಯೆಗೆ ಕೂಡಲೇ ಸ್ಪಂದನೆ ಮಾಡುವಂಥದ್ದು. ಅಂಥದ್ದೇನು ದೊಡ್ಡ ನಾವೇನು ಡೊನೇಟ್ ಮಾಡ್ತೇವೆ ಅಂತ ಇಲ್ಲ, ಆದರೆ ಆ ಕ್ಷಣದಲ್ಲಿ ಏನು ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಈ ಟೈಗರ್ ಸಂಸ್ಥೆ ಆಗಲಿ ಟೈಗರ್ ಇದ್ದ ಹುಡುಗರು, ಇದು ನಮ್ಮದೆಂತ ಇಲ್ಲ, ಇದೆಲ್ಲ ಎಂತಂದರೆ ನಮ್ಮೊಟ್ಟಿಗೆ ಹಗಲಿರುಳು ಶ್ರಮಿಸಿದ್ದು
ಎಲ್ಲ ಹುಡುಗರು ಇದ್ದಾರೆ, ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಅವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಕ್ತದಾನ ಎಲ್ಲ ಮಾಡಿದ್ದಾರೆ. 125ಕ್ಕೂ ಹೆಚ್ಚು ರಕ್ತದಾನ ಆಗಲಿ, ಮತ್ತು ಸರ್ಕಾರದೊಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಟೈಅಪ್ ಆಗಲಿ, ತುಂಬ ಮನೆಗಳಿಗೆ ಇನ್ಶೂರೆನ್ಸ್ ಅಂಥದಕ್ಕೆಲ್ಲ ಸಹಕಾರ ಮಾಡಿ ನಮಗೆ ಅಂಚೆ ಇಲಾಖೆ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಇಂಥದ್ದು ತುಂಬ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇದು ಖಾಲಿ ಮಾನಸಿಕ ಎಲ್ಲರೂ ಒಟ್ಟಾಗಿ ಕಾರ್ಕಳದಲ್ಲಿ ಅಂತ ಹೇಳಿದರೆ ವಿಶೇಷವಾಗಿ ಏನು ಅಂಥ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ. ಮತ್ತು ಎಲ್ಲ ಊರಲ್ಲಿ ಅವರವರ ಉತ್ಸವಗಳು ಇರ್ತದೆ. ಈಗ ಕಾಪು ಉತ್ಸವ, ಉಡುಪಿ ಉತ್ಸವ, ಮಂಗಳೂರು ಉತ್ಸವ, ಬೀಚ್ ಉತ್ಸವ, ಮೂಡುಬಿದಿರೆ ಉತ್ಸವ ಎಲ್ಲ ಆಗ್ತದೆ. ಕಾರ್ಕಳ ಉತ್ಸವ ಒಂದು ಬಾಕಿ ಇತ್ತು. 3-4 ವರ್ಷ ಮುಂಚೆ ಸರ್ಕಾರದವರು ಮಾಡಿದರು, ಕರ್ನಾಟಕ ಮತ್ತು ಸಂಸ್ಕೃತಿ ಇಲಾಖೆಯವರು ಮಾಡಿದರು. ಈ ಬಾರಿ ನಾವು ವೈಯಕ್ತಿಕ ನಮ್ಮ ಕಾರ್ಕಳ ಸಂಘಟನೆ, ನಮ್ಮ ಕಾರ್ಕಳ ಟೈಗರ್ಸ್ ಅವರ ಮೂಲಕ ನಮ್ಮ ಅಭಿಮಾನಿ ಬಳಗದವರೆಲ್ಲ ಒಟ್ಟು ಸೇರಿ ಮಾಡಿದ್ದಾರೆ. ಇವರೊಟ್ಟಿಗೆ ಕಿಶೋರ್ ಮತ್ತು ಅವರ ಬಾಯ್ಸ್ ಒನ್ ಬಳಗದವರು ಒಟ್ಟಾಗಿ ಬಹುಶಃ ನಮ್ಮದು ಮತ್ತು ಅವರದಿಂದ ಅದರ ಒಳ್ಳೆ ಕಾಂಬಿನೇಷನ್ ಒಳ್ಳೆಯದು ಆಗಿ ನಮಗೆ ಭಾರಿ ಇದಾಗಿದೆ. ನಮ್ಮ ಇದರದು ಇಡೀ ಶ್ರೇಯಸ್ಸು ಬಾಯ್ಸ್ ಒನ್ ಕಿಶೋರ್ ಅವರಿಗೆ ಹೋಗ್ತದೆ. ಯಾಕಂದರೆ ಅವರು ಅದು ನಮಗೆ ಇನ್ಸ್ಪೈರ್ ಮಾಡಿದರೆ ಅಂತ ನಾವು ಅದನ್ನು ಇದಕ್ಕೆ ಖಾಲಿ ಇದ್ದದು. ಬಹುಶಃ ಅವರಿಗೆ ನಮಗೆ ಎಂಥದ್ದು ಈ ಜಾಗದಲ್ಲಿ ಏನಾದರೂ ಸಂಬಂಧ ಇರ್ಬೋದು. ಪಾಪ ಅವರು ಅಷ್ಟು ಇಂಟ್ರೆಸ್ಟಲ್ಲಿ ನಮಗೆ ತೋರಿಸಿ ಅವರು ಅಷ್ಟು ಸಿಂಪಲ್ ಅಂತ ಹೇಳಿ ನೋಡುವಾಗಲೇ ಗೊತ್ತಾಗೋದಿಲ್ಲ. ಹಿಂದೆ ಬ್ಯಾಕ್ ಸ್ಟೇಜಲ್ಲಿ ಅಷ್ಟು ಕೆಲಸ ಮಾಡ್ತಾಯಿದ್ರು ಕಿಶೋರ್ ಕುಮಾರ್ ಅಂತ ಹೇಳಿ ಯಾರಿಗೂ ಗೊತ್ತಾಗಲಿಲ್ಲ. ನಾನು ಯಾವುದಕ್ಕೆ ಸಹ ಅವರು ಪಾಪ ಬರಲಿಲ್ಲ. ಆದರೆ ಇವರು ಅಣ್ಣ ಎಲ್ಲ ದುಬೈಯಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಭಾರಿ ಅಂದರೆ ಆ ದಿನ ಮಳೆ ಅದೆಲ್ಲ ಸಮಸ್ಯೆ ಎಲ್ಲ ಆಗಿತ್ತು. ಇದರದ್ದು ಸರ್ಕಾರದ್ದು ಮನಮೋಹನ್ ಸಿಂಗ್ ಅವರದ್ದು, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ, ಅದಕ್ಕೆ ಶ್ರದ್ಧಾಂಜಲಿ ಎಲ್ಲ ಸಲ್ಲಿಸಿದ್ದೇವೆ. ಹಾಗೆ ಅದರ ಮೂಲಕ ಅಂದರೆ ತುಂಬ ಇಷ್ಟು ಅಂಗಡಿಗಳಿದ್ದೇವೆ, ಎಲ್ಲ ಅಡ್ವಾನ್ಸ್ ಆಗಿದೆ, ಪೇಮೆಂಟ್ ಆಗಿದೆ. ಅವರ ಸೈಡ್ಲಿ ಯಾವುದೋ ಒಂದೆರಡು ಅಂದರೆ ಹಣ ಮಾಡಬೇಕು ಅವರ ಉದ್ದೇಶಕ್ಕೆ, ಇಂಥ ಒಂದು ಕಾರ್ಯಕ್ರಮ ಅವರ ಸೈಡ್ನಲ್ಲಾದರೆ ಇದು ಸಕ್ಸಸ್ ಆಗ್ತದೆ. ಹಾಗೆ ಅವರಿಗೆ ಸಹ ಒಳ್ಳೇದಾಗಬೇಕು ಇದರಲ್ಲಿ ಲಾಭ. ಸುಮ್ಮನೆ ಈ ಸರ್ಕಾರ ಅಂದರೆ ಆ ದಿನ ಎಲ್ಲ ಇಶ್ಯೂಸ್ ಎಲ್ಲ ಆಗಿತ್ತಲ್ಲ, ಅದು 7 ದಿನದ ಶೋಕ, ಅದು ಭಾರಿ ಸಮಸ್ಯೆ ಆಯಿತು ಅವರಿಗೆ ಪಾಪದ. ಅಂದರೆ ಇಂಥ ಶಾಪ್ಸಿಗಾಗಲಿ ಆ ಫುಡ್ಡುಗಳಿಗಾಗಲಿ ಅದೆಲ್ಲ ಇದು ಮಾಡಿ ಎಲ್ಲರೂ ನಮಗೆ ಈ ವಿಷಯದಲ್ಲಿ ರೀಓಪನ್ ಮಾಡಲಿಕ್ಕೆ ಎಲ್ಲ ಪಕ್ಷ ಭೇದ ಎಂತ ಬಿಟ್ಟು ಈ ಕಾರ್ಕಳ ಉತ್ಸವವನ್ನು ಒಟ್ಟಿಗೆ ಮಾಡಬೇಕಂತೇಳಿ, ಅಂದರೆ ಯಾವುದೇ ನಮ್ಮದು ಇಶ್ಯೂಸ್ ಇಲ್ಲದೆ ವೆಲ್ ವಿಷರ್ಗಳು, ನಮ್ಮ ಪಕ್ಷ ಭೇದ, ನಿಮ್ಮ ಸೌಹಾರ್ದ ಸಹಬಾಳ್ವೆ ಎಲ್ಲರೂ ಒಟ್ಟಾಗಿ ಕಾರ್ಕಳದ ಎಂಥ ಮನಸ್ಸಲ್ಲಿ ಎಂಥ ವೈಯಕ್ತಿಕ ದ್ವೇಷ ಗೀಷ ಇದ್ದದ್ದು ಒಂದು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಇದೊಂದು ಸ್ಟೇಜ್ ಮಾಡಿದ್ದೇವೆ ನಾವು. ಇಲ್ಲಿ ಎಲ್ಲ ಕಾರ್ಕಳದ್ದು ಎಲ್ಲ ಜಾತಿ ಮತ ಪಂಗಡ ಎಲ್ಲ ನೋಡದೆ ಎಲ್ಲರೂ ಒಟ್ಟಾಗಿ ಈ ಕಾರ್ಕಳ ಉತ್ಸವವನ್ನು ಮಾಡಿದ್ದಾರೆ. ಮತ್ತು ಬಂದ ಜನರು ಇಲ್ಲಿ ಕಾರ್ಕಳದ ಜನ ಆಗಲಿ, ಬೇರೆ ಔಟ್ಸೈಡರ್ ಜನರಾಗಲಿ, ಹತ್ತಿರದ ಗ್ರಾಮದವರೆಲ್ಲ ಎಲ್ಲರೂ ಬಂದು ಇದಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ಖುಷಿಯಲ್ಲಿ ಹೋಗಿದ್ದಾರೆ. ಯಾವತ್ತೂ ನಮ್ಮಿಂದ ಎಲ್ಲಿಯಾದರೂ ಈ ಪ್ರಾಂಗಣದಲ್ಲಿ ಅಥವಾ ಕೆಳಗಿನ ಪ್ರಾಂಗಣದಲ್ಲಿ ಯಾರಿಗಾದರೂ ಎಲ್ಲಿಯಾದರೂ ಸಮಸ್ಯೆ ಆದರೆ ದಯವಿಟ್ಟು ಕ್ಷಮಿಸಬೇಕು. ಯಾಕಂತ ಹೇಳಿದರೆ ಇದು ನಮ್ಮದು ಫಸ್ಟ್ ಇಯರೇ ಇಷ್ಟು ಒಳ್ಳೆ ಕಾರ್ಯಕ್ರಮ. ಇದರ ಹಿಂದಿರುವ ಬ್ಯಾಕ್ ಸ್ಟೇಜಲ್ಲಾಗಲಿ ಮುಂದೆ ಕೂತ್ಕೊಂಡ ಗಣ್ಯರೆಲ್ಲ ಇದ್ದಾರೆ, ಅವರದೆಲ್ಲ ಆಶೀರ್ವಾದ ಇರ್ಬೋದು ಎಲ್ಲ, ಅಥವಾ ಇಲ್ಲಿದ್ದು ದೈವ ದೇವತೆಗಳು ಇರ್ಬೋದು ಈ ಜಾಗದಲ್ಲಿ. ಮತ್ತು ನಮ್ಮ ಕಲ್ಕುಡ ಪರ್ಪಲೆ ಕಲ್ಕುಡ ಅಲ್ಲೆಲ್ಲ ಬೇಡಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ಹೇಳಿದರೆ ಈ ನಮ್ಮ ಪರ್ಪಲೆ ಸಂಘಟನೆಯವರ ಅಧ್ಯಕ್ಷರಲ್ಲೇ ಇದ್ದಾರೆ, ಸುಭಾಷ್ ಹೆಗ್ಡೆ, ಗುರುನಾರಾವಿ, ರಮೇಶ್, ಸತ್ಸಣ್ಣ, ಸುದೇಶಣ್ಣ, ತಿಲಕರೆಲ್ಲ ಸೇರಿ ದೇವರ ಹತ್ರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹಾಗೆ ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದಗಳು. ನಾವು ಮತ್ತು ದೇವರು ಸ್ವಲ್ಪ ಮೊರೆ ಸಹ ಹೋಗಿದ್ದೇವೆ ಇದರಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ. ಅಂದರೆ ಇದು ಕಾರ್ಕಳದ ಫಂಕ್ಷನ್, ಇದು ಯಾವುದೇ ವೈಯಕ್ತಿಕ ಫಂಕ್ಷನ್ ಅಲ್ಲ. ನಾವು ವೈಯಕ್ತಿಕವಾಗಿ ಕಾರ್ಕಳ ಟೈಗರ್ಸ್ ಹಮ್ಮಿಕೊಂಡಿದ್ದೆ ಹೌದಾದರೂ ಸಹ ಇದು ಸಕ್ಸಸ್ಸಿಗೆ ಇಡೀ ಕಾರ್ಕಳದ ಜನತೆ, ಹಿಂದೆ ಇದ್ದ ತಂಡ, ಜಾತಿ ಮೇತ ಎಂತ ಸಹ ಇಲ್ಲದೆ ಒಟ್ಟಾಗಿ ಎಲ್ಲರೂ ಶ್ರಮಿಸಿದ್ದಾರೆ. ಆ ಎಲ್ಲ ಶ್ರಮಿಕರಿಗೆ ನಾನು ಒಂದೇ ಮಾತಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪಾರ್ಕಿಂಗ್, ನೀರಿನ ವ್ಯವಸ್ಥೆ, ಸ್ವಚ್ಛತೆ, ಅವರು ನಮ್ಮದು ಇಡೀ ಈ ಸಕ್ಸಸ್ ಇದು ಒಂದು ದೊಡ್ಡ ಭಾಗ. ಹಾಗಾಗಿ ಎಲ್ಲ ನಮ್ಮ ಬಂಧು ಮಿತ್ರರು ಅಂದರೆ ಮೀಡಿಯಾದವರು ನಮಗೆ ಹೈಯೆಸ್ಟ್ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅಡ್ವರ್ಟೈಸ್ ಎಲ್ಲ ಮಾಡಿ ಈ ಕಾರ್ಯಕ್ರಮಕ್ಕೆ ಸೂಪರ್ ಪ್ರಚಾರ ಕೊಟ್ಟಿದ್ದಾರೆ. ನಮ್ಮ ಕಾರ್ಕಳದ ಎಲ್ಲ ಮೀಡಿಯಾ, ಪತ್ರಕರ್ತರ ಸಂಘ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಇವರಿಗೆಲ್ಲ ಒಂದು ಧನ್ಯವಾದಗಳು. ಮತ್ತು ವಿಶೇಷವಾಗಿ ಪೊಲೀಸ್ ಆರಕ್ಷಕ ಠಾಣೆಯವರು ನಮಗೆ ವಿಶೇಷವಾಗಿ
ಈ ಸಮಯವನ್ನು ಕೊಟ್ಟಿದ್ದಾರೆ. ಕಾರಣಾಂತರಗಳಿಂದ ಎಲ್ಲ ಡಿಸ್ಟಿಕಲ್ಲಿ 10 ಗಂಟೆ ಮೇರೆಗೆ ಆಗಲಿಕ್ಕಿಲ್ಲ. ನಾವು 10 ಗಂಟೆಗೆ ನಿಲ್ಲಿಸಿದ್ದೇವೆ. ಅವರ ಇದಕ್ಕೆ ನಾವು ಯಾವತ್ತೂ ಗೌರವ ಕೊಡ್ತೇವೆ. ಅವರಿಗೆ ಸಹ ನಮ್ಮ ಮೇಲೆ ಎಂಥ ವೈಮನಸ್ಸಾಗಲಿಕ್ಕಿಲ್ಲ. ನಾವು ಎಲ್ಲಿಯಾದರೂ ಅವರಿಗೆ ಎಂತಾದರೂ ಹೆಚ್ಚು ಕಮ್ಮಿ ಸಮಯದ ಅಭಾವ ಆಗಲಿ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ದಯವಿಟ್ಟು ಕಾರ್ಕಳ ಟೈಗರ್ಸ್ ಆಗಲಿ ಬಾಯ್ಸನ್ ನಾವು ಅವರಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಏನಾದರೂ ತಪ್ಪು ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಮೇಲೆ ಬೇಜಾರನ್ನಾದರೂ ಮಾಡಿ ಐದತ್ತು. ಯಾಕಂದರೆ ಪರಿಸ್ಥಿತಿ ಹಾಗೆ, ಸಾವಿರಾರು ಲಕ್ಷಾಂತರ ಜನ ಸೇರುವಾಗ ಇಂಥ ಕಾರ್ಯಕ್ರಮವನ್ನು ಖಾಲಿ 5-10 ನಿಮಿಷದಲ್ಲಿ ಮುಗಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಇನ್ನು ಬರುವ ವರ್ಷ ಸಹ ನೀವು ಇನ್ನಷ್ಟು ಜನರು ಸೇರಿ ಕಾರ್ಕಳೋತ್ಸವ ಮಗದೊಮ್ಮೆ ಪ್ರತಿ ವರ್ಷ ಆಗುವ ಹಾಗೆ ನೀವೆಲ್ಲ ಬಂದವರು ಎಲ್ಲರೂ ಸಹ ನಮಗೆ ಸಹಕಾರ ಮಾಡಬೇಕು. ನಾವು ಇನ್ನೂ ಸಹ ಉತ್ಸಾಹದಲ್ಲಿ ಕಾರ್ಕಳೋತ್ಸವ 2 2025 ಮಾಡುವಾಗಲಿ ಕಾರ್ಕಳ ಉತ್ಸವ ಅಂತ ಹೇಳಿದರೆ ಎಲ್ಲರೂ ಸೇರಿ ಒಂದು ಆ ದಿನ ಎಂಥ ವೈಷಮ್ಯ, ಬೇಜಾರು, ಕೋಪ, ಗಲಾಟೆ ಎಂಥ ಸಹ ಇಲ್ಲದೆ ಎಲ್ಲರೂ ಆ ದಿನ 3 ದಿನ ನಾವು ಗಮ್ಮತ್ತು ಮಾಡೋದು. ಕಾರ್ಕಳದಲ್ಲಿ ಎಂಜಾಯ್ಮೆಂಟ್ ಅಂದರೆ ಮನಸ್ಸನ್ನು ಶಾಂತಿ, ಬೇಕಾದ ಫುಡ್, ಬೇಕಾದ ವ್ಯವಸ್ಥೆ, ಮಕ್ಕಳಿಗೆ ಅದು ಮನೋರಂಜನೆ, ಅಮ್ಯೂಸ್ಮೆಂಟ್ ಪಾರ್ಕ್ ಇರಲಿ. ಬಹುಶಃ ಕಾನೂನಿನ ಸ್ವಲ್ಪ ಇದರಿಂದ ಬೋಟಿಂಗ್ ಒಂದು ನಮ್ಮದು ಸ್ವಲ್ಪ ಇದಾಗಿರ್ಬೋದು. ಬಟ್ ನೆಕ್ಸ್ಟ್ ಸತಿ ನಾವು ಕರೆಕ್ಟ್ ಕಾನೂನು ಪ್ರಕಾರ ಬಂದು ಬೋಟಿಂಗ್ ಮತ್ತು ಬೇಕಾದಂಥದ್ದು ಬೇರೆ ಆಟಿಕೆ ಇದು ವಸ್ತುವನ್ನು ಜನರಿಗೆ ಇನ್ನೂ ಸಹ ಇದರಿಗಿಂತ ಹೆಚ್ಚು ಎಂಜಾಯ್ ಆಗುವಂಥದ್ದು ಕಾರ್ಯಕ್ರಮ ಮಾಡ್ತೇವೆ. ಹಾಗಾಗಿ ಕಾರ್ಕಳದ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಪುನೊಮ್ಮೆ ಕಾರ್ಕಳ ಟೈಗರ್ಸ್ ಬೋಳ ಪ್ರಶಾಂತ್ ಕಾಮತ್ ನಮ್ಮ ಅಭಿಮಾನಿ ದೇವರಿಗಳಿಗೆಲ್ಲ ನಂದು ನಮಸ್ಕಾರ ಹೇಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಬಾಯ್ಸನ್ ತಂಡವು ಯಾವತ್ತೂ ಸಹ ನಮ್ಮ ಸಹಕಾರ ಇದ್ದು ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಕೊಡ್ತೇನೆ. ಬಹುಶಃ ಬರುವ ವರ್ಷ ಕೂಡ ಇವರು ನಮ್ಮೊಟ್ಟಿಗೆ ಇರಬೇಕಂತ ಆಶಿಸ್ತೇನೆ. ಹೌದು ಮತ್ತು ಮಳೆ ಸಹ ಬಂದಿತ್ತು ಆಚೆ ಎಲ್ಲ. ನಮ್ಮ ಈ ಏರಿಯಾದಲ್ಲಿ ಮಳೆ ಬರಲಿಲ್ಲ. ಇಲ್ಲಿ ಹತ್ತಿರ ಒಂದು ರಕ್ತೇಶ್ವರಿ ಕ್ಷೇತ್ರ ಉಂಟು. ಅದು 25 ವರ್ಷದಿಂದ ನಾವು ಆಗ ಸ್ಟಾರ್ಟ್ ಆಗುವ ಸಮೇತ ನಾನು ಅಲ್ಲಿ ಅವರೊಟ್ಟಿಗೆ ಸಹಕಾರ ಮಾಡಿದ್ದೇನೆ. ಇವತ್ತು ಪುನಃ ನಾವೆಲ್ಲರೂ ಸೇರಿ ನಾಳೆ ಅಲ್ಲಿ ರಕ್ತೇಶ್ವರಿಗೆ ಹೋಗ್ತೇವೆ. ಅವರಿಗೆ ಭೇಟಿಯಾಗಿ ಅವರ ಒಂದು ಆಶೀರ್ವಾದ ಎಲ್ಲ ತಗೊಳ್ಬೇಕು. ಯಾಕಂದರೆ ಇದು ದೈವ ದೇವತೆಗಳು ಸಹ ನಮ್ಮ ಹಿಂದೆ ಇದ್ದ ಬಲ ಕಾರಣ ಈ ಕಾರ್ಕಳೋತ್ಸವ ಸಕ್ಸಸ್ ಆಗಿದೆ. ನಮಗೆ ಇವತ್ತು ಖುಷಿದ ವಿಷಯ, ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಇಷ್ಟು ಈಸಿಯಾಗಿ, ಎಷ್ಟು ಚಂದವಾಗಿ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ನಮ್ಮ KEB ಟೀಮ್ ಇರಲಿ, ಫಾರೆಸ್ಟ್ ಟೀಮ್ ಇರಲಿ, PW ಟೀಮ್ ಇರಲಿ, ಫೈರ್ ಅವರ್ ಇರಲಿ, ಆ್ಯಂಬುಲೆನ್ಸ್ ಇರಲಿ, ಮುನ್ಸಿಪಾಲ್ಟಿ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಎಲ್ಲರೂ ಮತ್ತು ನಮ್ಮ ಎಲ್ಲ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಈ 3 ಜನರು ಸಹ ನಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಪಕ್ಷಭೇದ ಇಲ್ಲದೆ ಎಲ್ಲ ಪಕ್ಷದವರು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಇನ್ನು ಮುಂದೆ ಸಹ ನಮಗೆ ಸಹಕಾರ ಬೇಕು. ಇನ್ನು ನಮ್ಮ ಟೈಗರ್ಸಿಂದ ಮುಂದೆ ಆದಷ್ಟು ಇನ್ನೂ ಸಹ ಕಾರ್ಯಕ್ರಮವಾಗಲಿ. ಇದರಲ್ಲಿ ನಮ್ಮ ಟೈಗರ್ಸಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಆದರೆ ನಾವು ಬೇರೆ ಪಕ್ಷದವರು ಇರ್ಬೋದು, ಅವರು ಬೇರೆ ಪಕ್ಷ ಇರ್ಬೋದು. ಪಕ್ಷದ ಮಟ್ಟಿಗೆ ಪಕ್ಷದವರು ದುಡೀರಿ, ನಾವು ನಮ್ಮ ಪಕ್ಷಕ್ಕೆ ದುಡಿತೇವೆ, ನಿಯತ್ತಿರ್ತದೆ. ಆದರೆ ಆ ಟೈಗರ್ಸಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತು ಯಾರಿಗೆ ಸಹ ಯಾವುದು ಸಹ ಸಂಶಯ ಬೇಡ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ದೇವರು ಅದು ನೋಡಲಿ. ನಾವು ನಮ್ಮ ಸಂಘಟನೆ ಬಿಟ್ಟು ಬೇರೆ ಯಾವುದೇ ಇದಕ್ಕೆ ರಾಜಕೀಯ ಆಗಲಿ ಇದಕ್ಕಾಗಿ ಇದು ಮಾಡ್ತಾ ಇಲ್ಲ. ಇದು ಖಾಲಿ ನಮ್ಮ ಕಾರ್ಕಳ ಟೈಗರ್ಸ್ ಎಲ್ಲ ಮಕ್ಕಳು ಸೇರಿ ಇವರು ಬಾಯ್ಸನ್ನೊಟ್ಟಿಗೆ ಸೇರಿ ಮಾಡಿದ ಒಂದು ಕಾರ್ಕಳೋತ್ಸವ ಅಷ್ಟೇ, ಇದರಿಗಿಂತ ಬೇರೆ ಎಂತ ಇಲ್ಲ. ಹಾಗಾಗಿ ಕಾರ್ಕಳದ ಎಲ್ಲ ಗ್ರಾಮಸ್ಥರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನು ಕಿಶೋರ್ ಕುಮಾರ್ ಇವರು ಮಾತಾಡ್ತಾರೆ, ಒಂದೆರಡು ಮಾತು ದಯವಿಟ್ಟು ಕಿಶೋರಣ್ಣ. ಮಾತೆರ್ಲ ನಮಸ್ಕಾರ. ಪ್ರತಿ ಸಲ ಎಂಗ್ಲ ಇವೆಂಟ್ ಮಂತೊಂದಿತ್ತ, ಈ ಸಲ ಎಲ್ಲೇ ಪ್ರಾಜೆಕ್ಟ್ ಪತೊಂಬೋಯ ಸರ್ ನಡೆ ಸರ್ ಎಂಗ್ಲ ಇಂಚ ಮನ್ಪು ಅಂದು ಆಂಡ ಎಂಗ್ಲ ಎಕ್ಸ್ಪೆಕ್ಟ್ ಬಂದಿತ್ತು ಅವ ಈ ರೇಂಜಿಗೆ ಬರ್ಕೊಂಡು ದಯಪನಗ ಎಂಗ್ಲ ಮಸ್ತ್ ಕಲ್ದ ಈ ನೆಟ್ ದಯಪನಗ ಯಾನ್ ಇವೆಂಟ್ ಮಂತೊಂದಿತ್ತೆ ಆಂಡ ಮೊಕಲ್ನ ಟೀಮ್ದ ಎಫರ್ಟ್ ಬೊಕ ಟೀಮ್ದ ಒಂಜಿ ಒಂದು ಮಾತೆರ್ಲ ಒಗ್ಗಟ್ಟು ಎಲ್ಲ ಮಸ್ತ್ ಕಲ್ತದೆ ಸರ್ ಈ ನೆಟ್ ಈವೆಂಟ್ ದಯವನ್ ಹಿಂಗೆ ಈವೆಂಟ್ ಮಂತೊಂದುಪ್ಪ ಈರ್ನ ಟೀಮ್ ಆಡು ಎಂಗ್ಲ ಟೀಮ್ ಆಡು ಮಾತೆರ್ಲ ಮಸ್ತ್ ಭಂಗವೈದಾರೆ ಈ ಶೋಗೆ ಅಂಚದ ಮಾತೆರ್ಲ ಒಂದು ಎಂಗ್ಲಿನ ಮಾತು ಎದುರ್ಗಾನ ಇದ್ದಾರೆ ಅನ್ ನೆಟ್ ವರ್ಕ್ ಮಸ್ತ್ ಜನ ವರ್ಕ್ ಮಂದಿರು ಮಾತೆರ್ಲ ಟ್ಯಾಂಕ್ಸ್ ಸ್ಪೆಷಲಿ ಆನ್ ಟ್ಯಾಂಕ್ಸ್ ಕೊರ್ಪಿನಿ ಗಿರೀಶ್ ಸರ್ ಸೌಂಡ್ಸ್ ಒಂದು ಈತ್ ಮಲ್ಲ ಸೆಟಪ್ ತೋಜೋಡಂಡ ಗಿರೀಶ್ ಸರ್ಗೆ ಅವು ಮಸ್ತ್ ಮಲ್ಲ ಟ್ಯಾಂಕ್ಸ್ ಕೊರೋಡು ಕುಡಂಜಿ ನಮ್ಮ ಗಣಿಬಾಯಿ ಅದುಲೆ ಒಂಜಿ ಖಾಲಿ 1 ವೀಕ್ ಆತು ಮಲ್ಲ ಸೆಟಪ್ ಆಡ್ದು ಎಂಗ್ಲೆ ಸಪೋರ್ಟ್ ಮಂದಿರು ಸೌಂಡ್ ಸಿಸ್ಟಮ್ LED ವಾಲ್ ಗಿರಿ ಸರ್ ಗಣಿಬಾಯಿ ಮಸ್ತ್ ಟ್ಯಾಂಕ್ಸ್ ఒక ಮಾತೆರೆಗ್ಲ ಎರೆಗ್ಲ ಬೇಜಾರಾದಿತ್ತು ನಾವೇನು ಮಾಫ್ ಮನ್ಪ್ಲೆ ನೆಕ್ಸ್ಟ್ ಸರ್ ಪನ್ಲೆಕ್ಕ ನಿಂಗೆ ಒಟ್ಟಿಗಲ್ಲ ಸರ್ ಪನೋಡು ಎಂಗ್ಲ ಇಜಿನ್ಲ ಒಟ್ಟಿಗಲ್ಲ
ಆಲ್ ದ ವೇ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.